ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾಗಿರೋಂಥ ಒಂದು ಮೂಲಿಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನೀವು ನೋಡಿದ್ದೀರಾ, ನಾನು ಎಷ್ಟೋ ಸತಿ ಇದನ್ನ ಬಗ್ಗೆ ಹೇಳಿದ್ದೀನಿ. ಯಾವುದು ನೆಲನಲ್ಲಿ ಕೀಲನಲ್ಲಿ ಅಂತ ಎಷ್ಟೋ ಜನ ಕೇಳ್ತಿದ್ದೀರಾ. ಇವತ್ತು ಇದು ನನ್ನಲ್ಲಿ ಸಿಕ್ತು. ಅದರಿಂದ ನಿಮಗೆ ಈ ವಿಡಿಯೋನಲ್ಲಿ ಇದರಿಂದ ಏನೇನು ನಾವು ಮಾಡ್ಬೋದು, ಇದರಿಂದ ಏನೇನು ಲಾಭ ಆಗುತ್ತೆ ಅನ್ನೋದು ನಿಮ್ಗೆ ತಿಳಿಸ್ತೀನಿ. ಇದು ಒಂದು ಅಮೃತಕ್ಕೆ ಸಮಾನವಾದಂಥ ಒಂದು ಗಿಡ. ಇದು ಈ ಮೂಲಿಕೆ ಅಮೃತಕ್ಕಿಂತ ಅಮೃತ ಸಮಾನವಾದಂಥ ಒಂದು ಮೂಲಿಕೆ. ಇದು ಆರೋಗ್ಯಕ್ಕೂ ಬರುತ್ತೆ, ತಂತ್ರಗಾರಿಕೆಗೂ ಬರುತ್ತೆ, ಮತ್ತು ಧನಾಕರ್ಷಣೆಗೆ ಬರುತ್ತೆ, ಅಂಜನಕ್ಕೂ ಬರುತ್ತೆ. ಇದು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಗಳು ಮಾಡೋವಂಥ ಒಂದು ಮೂಲಿಕೆ ಇದು. ಈ ಮೂಲಿಕೆಯಿಂದ ನಿಮಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಏನಕ್ಕೆ ತರಿಸಿದ್ದೆ ಅಂದರೆ, ಇದನ್ನು ಒಬ್ಬರಿಗೆ ಔಷಧಿ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ಈ ಮೂಲಿಕೆಯನ್ನು ತರಿಸಿದ್ದೀನಿ. ಅದರಿಂದ ಅದನ್ನಲ್ಲಿ ನಿಮಗೊಂದು ವಿಡಿಯೋ ತೋರಿಸೋಣ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಇದು ಮುಂಚಿತವಾಗಿ ಇದು ಆರೋಗ್ಯ ಸಮಸ್ಯೆದು ನಾನು ಇವಾಗ ಏನು ಹೇಳೋದಿಲ್ಲ. ಜಾಂಡೀಸ್ ಬಂದಿರುತ್ತಲ್ಲ, ಹಳದಿಯ ಕಾಯಿಲೆ ಅಂತಾರೆ, ಅದಕ್ಕೆ ಇದು ಎತ್ತದ ಕೈ. ಈ ಮೂಲಿಕೆ ಇದು ಮೂಲಿಕೆನ ತಿಂದರು ಅಂದರೆ ಅದು ರೋಗ ಎಲ್ಲಿ ಇಲ್ಲದೆ ಮಾಯವಾಗೋಗ್ಬಿಡುತ್ತೆ, ಜಾಂಡೀಸ್ ಕಾಯಿಲೆ. ಇದಕ್ಕೆ ಇನ್ನೂ ಹಲವಾರು ಇದ್ದಾವೆ. ಕಿಡ್ನಿ ಕಾಯಿಲೆ ವಾಸಿ ಆಗುತ್ತೆ. ಆಮೇಲೆ ಕಿಡ್ನಿನಲ್ಲಿ ಕಲ್ಲಿರುತ್ತಲ್ಲ, ಅದು ವಾಸಿ ಹೋಗುತ್ತೆ. ಆಮೇಲೆ ಲಿವರ್ ಕಾಯಿಲೆ ಹೋಗುತ್ತೆ. ಇನ್ನೂ ಹಲವಾರು ರೀತಿಯಲ್ಲಿ ಇದ್ದಾವೆ. ನಾನು ಇವಾಗ ಇದಕ್ಕೆ ನಾನು ಆರೋಗ್ಯ ಸಮಸ್ಯೆಗೆ ಹೇಳ್ತಿಲ್ಲ, ಆದರೆ ಹಿಂಗೆಲ್ಲ ಇದೆ ಅಂತ ಹೇಳ್ತಿದ್ದೀನಿ. ಇದು ಬಂದು ತಾಂತ್ರಿಕವಾಗಿ ಹೇಳ್ತಿದ್ದೀನಿ. ಇವಾಗ ತಾಂತ್ರಿಕದಲ್ಲಿ ಏನೇನು ಮಾಡ್ಬೋದು ಅಂತ. ಇದು ತಾಂತ್ರಿಕ ಕೆಲಸ ಭಾಳ ವಿಶೇಷವಾಗಿ ಮಾಡುತ್ತೆ. ಇದು ಗಂಡ ಹೆಂಡತಿ ವಶೀಕರಣಕ್ಕೂ ಬರುತ್ತೆ, ಇದು ಧನಾಕರ್ಷಣೆಗೂ ಬರುತ್ತೆ, ಮತ್ತು ಇದು ಧನಾಕರ್ಷಣೆಗೂ ಬರುತ್ತೆ, ಅಂಜನಕ್ಕೂ ಬರುತ್ತೆ. ಅಂಜನದಲ್ಲಿ ವಿಶೇಷವಾಗಿ ಅಂಜನ ಮಾಡ್ಬೋದು ಇದರಲ್ಲಿ. ಈ ರೀತಿಯಾಗಿ ಮಾಡೋ ಅಂಥ ಒಂದು ಮೂಲಿಕೆ. ಇದು ಅಮೃತ ಸಮಾನವಾಗಿರುತ್ತೆ. ಇದು ಅಂದರೆ ಎಲ್ಲಂದ್ರಲ್ಲಿ ಇರುತ್ತೆ. ಈ ಗಿಡ ನೋಡಿದ್ದೀರ ನೀವು, ಹೊಲಗಳಲ್ಲಿ ಬೇಜಾನ್ ಬೆಳೆದಿರುತ್ತೆ. ಆದರೆ ನಿಮಗೆ ಅವೆಲ್ಲ ಏನೋ ಸೆತ್ತೆಗಳು ಅಂತ ನೀವು ತಿಳ್ಕೊಂಡಿರ್ತೀರ. ಇದು ಸೆತ್ತೆ ಎಲ್ಲ, ಅಮೃತಕ್ಕೆ ಸಮಾನವಾಗಿರೋಂಥ ಒಂದು ಮೂಲಿಕೆ. ಇದನ್ನು ಎಲ್ಲಿ ಕಂಡ್ರೂ ಕೂಡ ಬಿಸಾಡಬೇಡಿ, ಪಾಟಗಳಲ್ಲಿ ಬೆಳೆಸ್ಕೊಳ್ಳಿ. ನಿಮಗಿಲ್ದಿದ್ರೂ ಬೇರೆಯವ್ರಿಗನ ಆಗುತ್ತೆ ಇದು ಕಾಯಿಲೆಗಳಿಗೆ. ಆದರೆ ಇದ್ರನ್ನ ತಂತ್ರನ ಹೇಳ್ತೀನಿ. ಇದನ್ನು ಮುಂಚಿತವಾಗಿ ಯಾವ ತಂತ್ರ ಅಂದರೆ, ಇದು ಬಂದು ಅಂಜನ ಮಾಡೋದಕ್ಕೆ ವಿಶೇಷವಾದ ಅಂಜನ ಆಗುತ್ತೆ. ವಿಶೇಷವಾದ ಅಂಜನ ಮಾಡ್ಬೋದು ಇದರಲ್ಲಿ. ಅಂಜನ ಅಂತ ಕೇಳ್ತಿರಲ್ಲ, ಈ ಅಂಜನನ ನಾನು ಮುಂಚಿತವಾಗಿ ಒಂದು 2ನೇ ವರ್ಷದಲ್ಲಿ ನಿಮ್ಗೆ ವಿಡಿಯೋ ಹಾಕಿದ್ದೆ. ಇದೇ ಅಂಜನ ನಾನು ಮಾಡಿದ್ದಿದ್ದು. ಆದರೆ ಅಂಜನ ಮಾಡಿ ಆ ವಿಡಿಯೋನೆಲ್ಲ ನಾನು ತೋರಿಸಿದೆ. ಅದರಲ್ಲಿ ಎಲ್ಲರಿಗೂ ಸಕ್ಸಸ್ ಆಗಿತ್ತು. ಮತ್ತು ಮಾಡಬೇಕು ಅಂದರೆ ನನಗೆ ಟೈಮ್ ಕೊಡಲಿಲ್ಲ. ತುಂಬ ಜನ ನೀವು ಕೇಳ್ತಿದ್ದೀರಾ ಅಂಜನ ಮಾಡಿಕೊಡಿ ಅಂತ. ಆದರೆ ಈ ಅಂಜನ ಮಾಡೋದಕ್ಕೆ ಇದಕ್ಕೆ ನೇಮಗಳಿದ್ದಾವೆ. ಸುಮ್ಮನೆ ಹೆಂಗಂದ್ರೆ ಹಂಗೆ ಹೋಗಿ ಕಿತ್ಕೊಂಡು ಬಂದು ಮಾಡಿದ್ರೆ ಅಂಜನ ಆಗೋದಿಲ್ಲ. ಇದನ್ನು ತೆಗಿಬೇಕು ಅಂದಾಗ ಇದಕ್ಕೆ ಕ್ರಮವಾಗಿ ಹೋಗಿ ಇದನ್ನು ಸೂರ್ಯ ಉದಯವಾಗೋದ್ರೊಳಗೆ ಎದ್ದು ಹೋಗಿ ನಮ್ಮ ನೆರಳು ಗಿಡದ ಮೇಲೆ ಬೀಳ್ದಂಗೆ ಇದಕ್ಕೆ ಕಂಕಣ ಕಟ್ಟಿ ನಾವೇನು ಕೆಲಸಕ್ಕೆ ನಾವು ತಗೊಂಡೋಗ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯಗಳೆಲ್ಲ ಕೊಟ್ಟು ಸೂರ್ಯ ಬಂದ ಮೇಲೆ ನಮ್ಮ ನೆರಳು ಗಿಡದ ಮೇಲೆ ಬಿದ್ದಾಗ ಕೆಲಸ ಆಗೋದಿಲ್ಲ. ಕಿರುಬೆರಳು ಅದಕ್ಕೆ ಟಚ್ ಆಗದಂಗೆ ಕೈನಿಂದ ಅದನ್ನು ತೆಗಿಬೇಕು. ಒಂದು ಅಮಾವಾಸ್ಯೆ, ಗುರುವಾರ, ಗ್ರಹಣಗಳಲ್ಲಿ ಇಂಥ ಗುರುವಾರ, ಬುಧವಾರ, ಭಾನುವಾರ ಇಂಥ ದಿನಗಳಲ್ಲಿ ಕಿತ್ತು ಇದನ್ನು ನಾವು ತಗೊಂಡು ಬಂದು ಪೂಜೆ ಮಾಡಿ ತಂದ್ರೇ ಕೆಲಸ ಆಗೋದು. ಸುಮ್ಮನೆ ಕಿತ್ಕೊಂಡ್ಬಂದರೆ ಏನೂ ಆಗಲ್ಲ. ಆಮೇಲೆ ಏನೂ ಆಗಿಲ್ವಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಇದನ್ನು ಕಂಕಣ ಕಟ್ಟಬೇಕು. ಸೂರ್ಯ ಉದಯ ಆಗೋದ್ರೊಳಗೆ ಕಿತ್ಕೊಂಬರಬೇಕು. ಸೂರ್ಯನ ನಮ್ಮ ನೆರಳು ಗಿಡದ ಮೇಲೆ ಬೀಳಬಾರ್ದು, ನಮ್ಮ ಕಿರಿ ಬೆರಳು ಗಿಡದಕ್ಕೆ ಟಚ್ ಮಾಡಬಾರ್ದು. ಆ ರೀತಿಯಾಗಿ 3 ಬೆರಳಿನಲ್ಲೇ ಕೀಳಬೇಕು. ಇದನ್ನು 3 ಬೆರಳಿನಲ್ಲೇ ಕಿತ್ತಾಗ ನಮಗೆ ಬೇರು ಯಾವುದೂ ಡ್ಯಾಮೇಜ್ ಆಗಬಾರ್ದು. ತಾಯಿ ಬೇರಿಂದ ಕಿತ್ಕೋಬೇಕು. ನೀವು ಅದನ್ನು ಕಿತ್ಕೊಂಡು ಬಂದು ನೀವು ಎಲ್ಲ ತೊಳೆದುಬಿಟ್ಟು ಅದನ್ನು ಅಂತರದಲ್ಲಿ ಇಟ್ಟು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ನೀವು ಆ ಗಿಡನ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿಬಿಟ್ಟು ಒಂದು 4-5 ದಿವಸ ಒಣಗಕ್ಕಿಡಬೇಕು. 8 ದಿವಸ ಮೇಲೆ ಕೆಳಗೆ ಇಡ್ದಂಗೆ ಒಣಗಕ್ಕಿಡಬೇಕು. ಒಣಗ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇದನ್ನು ನೀವು ಕರ್ಪೂರದಲ್ಲಿ ಸುಡಬೇಕು. ಕರ್ಪೂರದಲ್ಲಿ
ಸುಡಬೇಕು. ಸುಟ್ಟಾದ ನಂತರ ಕರ್ಕನ್ನು ತಗೊಂಡು ಅಂಜನನ ನೀವು ಮಾಡಬೇಕು. ಅಂಜನ ಮಾಡಿ ಅದಕ್ಕೆ ಹಾಕಬೇಕಾಗಿರೋಂಥ ವಸ್ತುಗಳನ್ನ ಹಾಕಬೇಕು. ಅದಕ್ಕೆ ವಸ್ತುಗಳಿದ್ದಾವೆ, ಅಂಜನದ ವಸ್ತುಗಳೆಲ್ಲ ಹಾಕಬೇಕು. ಮತ್ತು ಇನ್ನೊಂದು ರೀತಿಯಲ್ಲಿ ಅಂಜನ ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಅಂಜನ ಇದೆ. ಇದನ್ನು ಈ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಅರೆದುಬಿಟ್ಟು ಈ ರಸನ ಹಿಂಡಿಕೊಂಡು ಒಂದು ಕಾಟನ್ ಬಟ್ಟೆ, ತೆಳುವಾಗಿರೋ ಲೈನಿಂಗ್ ಕಾಟನ್ ಬಟ್ಟೆ ಬಿಳಿದನ್ನು ತಗೊಂಡು ಆ ರಸನ ತಗೊಂಡು ಅಜ್ಜಿಕೊಂಡು ಅದನ್ನು ಒಣಗಾಕಬೇಕು. ಒಣಗಿ ಒಂದು 7 ಸತಿ ಅದನ್ನು ಅಜ್ಕೋಬೇಕು, ಅಜ್ಜಬೇಕು, ಒಣಗಬೇಕು. ಈ ಥರ ಮಾಡಿ ಆದಮೇಲೆ ಅದನ್ನು ನೀವೇನು ಮಾಡಬೇಕು ಅಂದರೆ ಅದನ್ನು ಒಂದು ದೀಪ ಹಚ್ಚಬೇಕು, ತುಪ್ಪದ ದೀಪ ಹಚ್ಚಬೇಕು. ಹಸುವಿನ ತುಪ್ಪ ಇರಬೇಕು. ಹಸುವಿನ ತುಪ್ಪ ತಗೊಂಡು ನೀವು ಆ ದೀಪದಲ್ಲಿ ನೀವು ಈ ಮೂಲಿಕೆದು ರಸ ಇದ್ದಿರ್ತೀರಲ್ಲ, ಅದು ಒಣಗಿಸಿ ಕಾಟನ್ ಬಟ್ಟೆ ಇಟ್ಟಿರ್ತೀರಲ್ಲ, ಅದನ್ನು ಬತ್ತಿ ಮಾಡ್ಕೋಬೇಕು. ದೊಡ್ಡದಾಗಿ ಒಂದು ಬತ್ತಿ ಮಾಡಿ ಒಂದು 3-4 ಬತ್ತಿಗಳು ಮಾಡಿಕೊಂಡು, ಒಂದು 5-6 ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬತ್ತಿಗಳು ಮಾಡಿಕೊಂಡು ಅದರ ಮೇಲೆ ನೀವು ಬತ್ತಿನ ತುಪ್ಪದ ದೀಪದಲ್ಲಿ ನೀವು ಇಡಬೇಕು. ತುಪ್ಪದ ದೀಪದಲ್ಲಿ ಬತ್ತಿ ಹಾಕಿ ಹಚ್ಚಿಬಿಟ್ಟು ಅದರ ಮೇಲೆ ಒಂದು ಮಡಿಕೆದು ಇದು ಬರ್ತಲ್ಲ, ಮಡಿಕೆದು ತಟ್ಟೆ, ಮಡಿಕೆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದನ್ನು ಬಾರ್ಲಾಕಬೇಕು. ಇಟ್ಟಿಗೆಗಳ ಥರ ನೀವೇನು ಮಾಡಬೇಕು, 3 ಕಡೆ ಇಟ್ಟಿಗೆ ಇಟ್ಬಿಡಬೇಕು. ಇಟ್ಟಿಗೆ ಇಟ್ಬಿಟ್ಟು ಅದ್ರ ಮೇಲೆ ತಟ್ಟೆನ ಬಾರ್ಲಾಕಬೇಕು. ಆ ದೀಪ ಉರಿದು ಅದರಲ್ಲಿ ಮಸಿ ಬರುತ್ತೆ. ಮಸಿ ಅದನ್ನು ಕಟ್ಟಿದಾಗ ಅದನ್ನು ಕೆರ್ಕೊಂಡು ಅದಕ್ಕೆ ನೀವು ಹಸುವಿನ ತುಪ್ಪನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣವಾಗಿ ಹಾಕ್ಕೊಂಡು ಆಮೇಲೆ ಅದಕ್ಕೆ ಹಾಕ್ಬೇಕಿರೋಂಥ ಅದಕ್ಕೆ ಯಾವ್ಯಾವ್ದು ಹಾಕೋಬೇಕು, ಅಂಜನಕಲ್ಲು, ಉಸಿಗಂಧಂ, ಗೋರೋಜನ ಮತ್ತು ಪುನುಗು, ಅರಗಜ, ಇದೆಲ್ಲ ಹಾಕೋಬೇಕು. ಇದಕ್ಕೆ ಮೇಯ್ನ್ ಬೇಕಾಗಿರೋದು ಅಂಜನ ಮಾಡುವಾಗ ಅಂಜನಕಲ್ಲು, ಉಸಿಗಂಧ ಬಿದ್ರೇ ಅಂಜನ ಆಗೋದು. ನೀವು ಎರಡೂ ಹಾಕಲಿಲ್ಲ ಅಂದರೆ ಅಂಜನ ಆಗೋದಿಲ್ಲ. ಅದರಿಂದ ಅಂಜನಕಲ್ಲು, ಉಸಿಗಂಧಂ ಹಾಕಲೇಬೇಕು. ಆವಾಗ ಉಸಿಗಂಧ ಅಂಜನ ಮಾಡಿದಾಗ ಆವಾಗ ನೀವು ಇದನ್ನು 21 ದಿವಸ ಪೂಜೆಗಿಟ್ಟು ನೀವು ಅಂಜನಾದೇವಿ ಮಂತ್ರನ, ಆಂಜನೇಯಂದು ಅಂಜನಾದೇವಿ ಮಂತ್ರನ ಹೇಳಿ ಆ ಅಂಜನಕ್ಕೆ ಮಾಡುವಾಗ ನೀವು ಅದನ್ನು ಪೂಜೆಗೆ ಇಡಬೇಕು. ನೈವೇದ್ಯ ಎಲ್ಲ ಇಟ್ಟು 21 ದಿವಸ ಮಾಡಿ ಆದ ನಂತರ ನೀವು ಅಂಜನ ನೋಡೋದ್ರಿಂದ ನಿಮಗೆ ಅಂಜನ ಹರಿತೈತೆ. ಈ ಥರ ಇದನ್ನಲ್ಲಿ ಮಾಡಬೇಕು. ಒಂದು ಸೊಪ್ಪಿನ ರಸ ತಗೊಂಡು ಮಾಡ್ಬೋದು, ಒಂದು ಸುಟ್ಬಿಟ್ಟು ಮಾಡ್ಬೋದು. 2 ಒಂದೇ ವಸ್ತುಗಳು ಹಾಕೋದು. ಆದರೆ ಒಂದು ಸುಡೋದು ಒಂದಿದೆ, ಒಂದು ಇದು ರಸದಲ್ಲಿ ಮಾಡೋದಿಂದಿದೆ. ಅಂಜನ ಪವರ್ಫುಲ್ ಆದಂಥ ಅಂಜನ ತಯಾರಾಗುತ್ತೆ ಇದರಿಂದ. ಇದು ಹಲವಾರು ಅಂಜನಗಳು ಮಾಡ್ಬೋದು, ಇದರಿಂದ ಎಷ್ಟೋ ಅಂಜನಗಳು ಮಾಡ್ಬೋದು. ಆಮೇಲೆ ಇದಕ್ಕೆ ನೀವು ತುಪ್ಪ, ಇದು ಉತ್ತದಲ್ಲಿರುತ್ತಲ್ಲ ಮಧು ಜೇನು, ಅದೊಂದು ಸ್ವಲ್ಪ ಹಾಕೋಬೇಕು. ಹಾಕ್ಕೊಂಡು ನೀವು ಅದನ್ನಲ್ಲಿ ಆ ಜೇನಲ್ಲಿ ನೀವು ಕಲಿಸ್ಬಿಟ್ಟು ನೀವು ಅಂಜನ ನೋಡೋದ್ರಿಂದ ನಿಮಗೆ ಎಲ್ಲ ರೀತಿಯಂಥ ಅಂಜನ ನಿಮಗೆ ಯಾವುದು ನೋಡಬೇಕೋ, ಏನೇನು ನಿಧಿನ, ನಿಕ್ಷೇಪಗಳು, ಭೂಮಿನಲ್ಲಿರೋದು ಮತ್ತು ಕಳುವಾಗಿರೋದು ವಸ್ತು ಎಲ್ಲನೂ ನೋಡ್ಬೋದು. ನೀವು ಏನೇನು ಬೇಕೋ ಅದನ್ನೆಲ್ಲ ನೋಡ್ಬೋದು. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದು ಈ ಥರವಾದಂತು. ಮತ್ತು ಇನ್ನೊಂದು ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ, ಇದು ಧನ ಆಕರ್ಷಣೆ ಮಾಡುತ್ತೆ. ಇದನ್ನು ಒಳ್ಳೆಯ ಒಂದು ಶುಕ್ರವಾರದಲ್ಲಿ ಪೂಜೆ ಮಾಡಿ ಇದನ್ನು ತಗೊಂಡು ಬಂದು ಆ ಬೇರನ್ನ ನೀವು ತಗೊಂಡು ಅದನ್ನು ಅರ್ಶಿನ ಜವಾದು ಹಾಕಿ ಲೇಪನೆ ಮಾಡಿ ಲಕ್ಷ್ಮೀ ಮಂತ್ರ ಹೇಳುವಾಗ ಈ ಕೈನಲ್ಲಿ ಇಟ್ಕೊಂಡು ಜಪ ಮಾಡಿ ಆ ಯಂತ್ರ, ಒಂದು ಬೆಳ್ಳಿ ಯಂತ್ರದಲ್ಲಿ ನೀವು ಈ ಬೇರನ್ನ ಹಾಕ್ಕೊಂಡು ನೀವು ಕಟ್ಕೊಳ್ಳೋದ್ರಿಂದ ಧನ ಆಕರ್ಷಣೆ ಆಗುತ್ತೆ. ಮತ್ತು ಗಂಡ ಹೆಂಡತಿ ವಶೀಕರಣ ಆಗಬೇಕು ಅಂದಾಗ ಈ ಬೇರನ್ನ ನೀವು ಕಿತ್ಕೊಂಡು ಬಂದು ಇದಕ್ಕೆ 3 ಬೇರು ಹಾಕಬೇಕು. ಒಂದು ಸಹದೇವಿ ಒಂದು ಮತ್ತು ಇದು ಕಿಲಾನಲ್ಲಿದೊಂದು ಮತ್ತು ಇದು ಇನ್ನೊಂದು 3 ಬೇರುಗಳು ಇದಕ್ಕೆ ಹಾಕಬೇಕು. ಉತ್ರಾಣಿ, ಕೆಂಪು ಉತ್ರಾಣಿ 3 ಬೇರು ಹಾಕಿ ಮಾಡೋದ್ರಿಂದ ಗಂಡ ಹೆಂಡತಿ ಅನ್ಯೋನ್ಯವಾಗಿ ವಶೀಕರಣವಾಗ್ತಾರೆ. ಸ್ತ್ರೀ ಪುರುಷ ವಶೀಕರಣಕ್ಕೆ ಇದು ಮಾಡ್ಬೋದು. ಇನ್ನೂ 100 ಕಾರ್ಯಗಳು ಮಾಡ್ಬೋದು. ದನ ಇಡೋ ಜಾಗದಲ್ಲಿ ಈ ಬೇರನ್ನ ತಗೊಂಡೋಗಿಟ್ರೆ ಧನ ಆಕರ್ಷಣೆ ಆಗುತ್ತೆ. ಇದರಿಂದ ಎಷ್ಟು ಕಾರ್ಯಗಳು ಮಾಡಬೇಕು ಅಂದರೆ ಇನ್ನೂ ಹೇಳ್ಬೋದು ನಿಮಗೆ. ಆದರೆ ಇದನ್ನು ಹೇಳ್ತಾ ಹೋದರೆ ದೊಡ್ಡ ವಿಡಿಯೋ ಆಗಿಬಿಡುತ್ತೆ, ಇದು ಜಾಸ್ತಿ ಇದಾಗಿಬಿಡುತ್ತೆ. ಅದರಿಂದ ಇನ್ನೂ ಬೇಕಾದಾಗ ನಾನು ಇನ್ನೂ ಒಂದು ವಿಡಿಯೋ ಇದ್ರ ಬಗ್ಗೆ ಮಾಡ್ತೀನಿ. ರೋಗ ರುಜಿನಗಳಿಗಂತೆ ಇದು BP, ಶುಗರ್ಗೆ
ಇದು ಶುಗರ್ಗೆ ಭಾಳ ಎತ್ತಿದ ಕೈ. ಇದ್ರ ಬಗ್ಗೆ ನಾನು ಆರೋಗ್ಯದ ಬಗ್ಗೆ ನಾನು ಇನ್ನೊಂದು ಸತಿ ಹೇಳ್ಬೇಕು ಅಂದಾಗ ಇದು ಪೌಡ್ರುಗಳೆಲ್ಲ ಸಿಗುತ್ತೆ ಇದ್ರದ್ದು. ಇದನ್ನು ತಗೊಂಡು ನೀವು ಪೌಡ್ರನ್ನ ನೀವು ಕುಡಿಯೋದ್ರಿಂದನೂ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ನಿಮ್ಗೆ ಇದು ಬೇಕು ಅಂದಾಗ, ಆರೋಗ್ಯ ಸಮಸ್ಯೆ ಬೇಕು ಅಂದಾಗ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.